My dear friends, two statements are given followed by two conclusions. We have to assume the statements to be true irrespective of the facts known in your life. ನಿಮ್ಗೆ ಗೊತ್ತಿರತಕ್ಕಂಥ ಸಂಗತಿಗಳನ್ನು ಬಿಟ್ಟು ಇವು ಕೊಟ್ಟಂಥ ಸ್ಟೇಟ್ಮೆಂಟ್ಗಳನ್ನು ಕರೆ ಇದಾವತ್ತ ತಿಳ್ಕೊಂಡ ಈ ಒಂದು ಕನ್ಕ್ಲೂಷನ್ಗಳಲ್ಲಿ ಯಾವುದು ಈ ಸ್ಟೇಟ್ಮೆಂಟ್ಗಳಿಂದ ಬರ್ತೈತಿ ಅನ್ನೋದನ್ನು ನೋಡ್ಕೊಂಡು ನೀವು ಇಲ್ಲಿ ಈ ಒಂದು ಆಪ್ಷನ್ಸ್ಗಳನ್ನು ನೀವು ಮಾರ್ಕ್ ಮಾಡಬೇಕಾಗತಿ. ಇಲ್ಲಿ ಎರಡು ಕನ್ಕ್ಲೂಷನ್ಸ್ಗಳು ಬಂದ್ರೆ ಈ ಸ್ಟೇಟ್ಮೆಂಟ್ಗಳಿಂದ ಬಂದ್ರೆ ನೀವು ಎರಡು ಫಾಲೋ ಹಾಕವು. ಯಾವುದಾರ ಒಂದರೆ ಬಂದ್ರೆ ಐದರ್ 1 or 2 ಫಾಲೋಸ್ ಅಂತ ಹಾಕಬೇಕು. ಮತ್ತು ಬರೀ ಒಂದಟ ಕನ್ಕ್ಲೂಷನ್ ಬಂದ್ರೆ ಓನ್ಲಿ 1 ಫಾಲೋಸ್ ಹಾಕಬೇಕು. ಮತ್ತು ಓನ್ಲಿ 2 ಫಾಲೋಸ್ ಅಂತ ನಿಮ್ಮ ಸೆಕೆಂಡ್ ಕನ್ಕ್ಲೂಷನ್ ಬಂದ್ರೆ ನೀವು ಒಂದು ಆನ್ಸರನ್ನು ಮಾರ್ಕ್ ಮಾಡಬೇಕಾಗತಿ. ನೋಡ್ರಿ, ಈಗ ಕೊಟ್ಟಂಥ ಸ್ಟೇಟ್ಮೆಂಟ್ಸ್ಗಳು ಏನದಾವು ಅನ್ನೋದನ್ನು ನೋಡೋಣ. ಇದು ವೆನ್ ಡಯಾಗ್ರಾಮ್ ಆಧಾರಿತ ಕ್ವಶನ್ ಐತಿ. ಓಕೆ, ಫಸ್ಟ್ ಸ್ಟೇಟ್ಮೆಂಟ್ ಈಸ್ ದ್ಯಾಟ್ ಸಮ್ ಕೆಮೆಲ್ಸ್ ಆರ್ ಶಿಪ್ಸ್. ನೋಡ್ರಿ, ದೇರ್ ಆರ್ 3 ಟೈಪ್ಸ್ ಆಫ್ ಆಬ್ಜೆಕ್ಟ್ಸ್ ಅದಾವು. ಫಸ್ಟ್ ಸ್ಟೇಟ್ಮೆಂಟ್ಸ್ ಒಳಗೆ ಕ್ಯಾಮೆಲ್ಸ್ ಅಂಡ್ ಶಿಪ್ಸ್ ಅದಾವು, ಆಮೇಲೆ ಬೋಟ್ ಐತಿ. ಹೌದಾ? ಈ 3 ಆಬ್ಜೆಕ್ಟ್ಗಳ ಕುರಿತು ನಾವು 3 ಸರ್ಕಲ್ಗಳನ್ನು ತಗೋಬೇಕಾಗತಿ, ವೆನ್ ಡಯಾಗ್ರಾಮ್ಗಳನ್ನು ತಗೋಬೇಕಾಗತಿ. ಒಂದನೇ ಸ್ಟೇಟ್ಮೆಂಟ್ ಅಂದ್ರೆ ಸಮ್ ಕ್ಯಾಮೆಲ್ಸ್ ಆರ್ ಶಿಪ್ಸ್. ಇಲ್ಲಿ ಸಮ್ ಬಂದಾಗ ಏನಾಗತ್ತಪ್ಪ ಅಂದ್ರೆ ಎರಡು ಆಬ್ಜೆಕ್ಟ್ಸ್ಗಳು ಇಂಟರ್ವ್ಯೂನ್ ಹಾಕವು, ಒಂದರ ಒಳಗ ಒಂದು ಸಿಕ್ಕೋತಾವು. ಅಂದ್ರೆ ಸಮ್ ಕ್ಯಾಮೆಲ್ಸ್ ಆರ್ ಶಿಪ್ಸ್ ಅಂದ್ರೆ ಇದು ಕ್ಯಾಮೆಲ್ಸ್ ಇರಲಿ, ಇದು ಶಿಪ್ಸ್ ಇರಲಿ. ಯಾಕಪ್ಪ ಅಂದ್ರೆ ಇದು ಇಂಟರ್ವ್ಯೂನ್ ಹಾಕತಿ, ಒಂದ್ರೊಳಗೆ ಒಂದ ಸಿಕ್ಕೋತಾವ. ಇದೆ ಸಿಕ್ಕೋತಪ್ಪ ಅಂದ್ರೆ ಇಲ್ಲಿ ಸಮ್ ಅಂತಕ್ಕಂಥ ವರ್ಡ್ ಬಂದತಿ. ಸಮ್ ಅಂದ್ರೆ ಒಂದಿಷ್ಟು ಒಂದಂಗ. ಸಮ್ ಕ್ಯಾಮೆಲ್ಸ್ ಆರ್ ಶಿಪ್ಸ್, ಇದು ಕ್ಯಾಮೆಲ್ಸ್ ಇರಲಿ, ಇದು ಶಿಪ್ಸ್ ಇರಲಿ. ಸಮ್ ಕ್ಯಾಮೆಲ್ಸ್ ಆರ್ ಶಿಪ್ಸ್ ಅಂದ್ರೆ ಈ ಏನ ಮಾರ್ಕ್ ಐತೆ ನೋಡ್ರಿ, ಅದ ಇಂಟರ್ವ್ಯೂನ್ ಆದಂತ ಮಾರ್ಕು. ಈಗ ನಾ ಶೇಡ್ ಮಾಡ್ತೀನಿ. ಇದು ದಿಸ್ shaded part indicates that some camels are ships. Okay, it is clear from the first statement, some camels are ships. This shaded part means some camels are ships. Okay, vice versa it means that some ships are camels. Okay, ಯಾಕಂದ್ರೆ ಈ ಸರ್ಕಲ್ ಎರಡೂ ಇಲ್ಲಿ ಕ್ರಾಸ್ ಒಂದಕ್ಕೊಂದು ಕ್ರಾಸ್ ಇವು. ಸಮ್ ಕ್ಯಾಮೆಲ್ಸ್ ಆರ್ ಶಿಪ್ಸ್ ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಸಮ್ ಶಿಪ್ಸ್ ಆರ್ ಆಲ್ಸೋ ಕ್ಯಾಮೆಲ್ಸ್, ಹಿಂಗ ಅರ್ಥ ಇರತಿ. ನೋ ಶಿಪ್ ಈಸ್ ಅ ಬೋಟ್ ಅಂದ್ರೆ ಈ ಶಿಪ್ಕ ಮತ್ತು ಬೋಟ್ಕ ಸಂಬಂಧನ ಇಲ್ಲ. ಅಂದ್ರೆ ಇದು ಬೋಟ್ ಸರ್ಕಲ್ ಮತ್ತು ಶಿಪ್ ಸರ್ಕಲ್ ಒಂದಕ್ಕೊಂದು ಟಚ್ ಆಗಂಗಿಲ್ಲ. ಓಕೆ, ಶಿಪ್ ಅಂಡ್ ಬೋಟ್ ಸರ್ಕಲ್ಸ್ ಆರ್ ಡಿಫರೆಂಟ್ ಫ್ರಮ್ ಈಚ್ ಅದರ್. ಅಂದ್ರೆ ಇಲ್ಲಿ ಶಿಪ್ ಸರ್ಕಲ್ ಐತಿ, ಆಮೇಲೆ ಇದು ಬೋಟ್ ದ ಸರ್ಕಲ್ ಅನ್ನ ತಗೋಣ. ಓಕೆ, they are not related to each other. Okay, these Venn diagrams come from these two statements. Okay, let us know which conclusions follow these two statements. ಈ ಎರಡು ಸ್ಟೇಟ್ಮೆಂಟ್ಗಳಿಂದ ಯಾವ್ಯಾವ ಕನ್ಕ್ಲೂಷನ್ಸ್ಗಳು ಡಿಸಿಷನ್ಸ್ಗಳು ಬರ್ತಾವು ಅನ್ನೋದನ್ನ ನೋಡೋಣ. ಫಸ್ಟ್ ಕನ್ಕ್ಲೂಷನ್ ಏನು ನೋಡ್ರಿ, ಸಮ್ ಶಿಪ್ಸ್ ಆರ್ ಕ್ಯಾಮೆಲ್ಸ್. ಸಮ್ ಕ್ಯಾಮೆಲ್ಸ್ ಆರ್ ಶಿಪ್ಸ್ means some ships are also camels. Okay, this shaded part, as I already said, this shaded part indicates that some camels are ships and some ships are camels. Okay, some ships are camels is absolutely correct. Okay, as per this Venn diagram. Okay, second one, some camels are not boats. Some camels are not boats means these two camels and ships are related to each other. Okay, some camels are ships, some ships are camels, but some camels are not boat. Okay, means this is boat circle is not related either to ships or camels. Okay, ಇದು ಶಿಪ್ಸ್ಗೂ ರಿಲೇಟ್ ಆಗಿಲ್ಲ ಮತ್ತು ಕ್ಯಾಮೆಲ್ಸ್ಗೂ ರಿಲೇಟ್ ಆಗಿಲ್ಲ. ಅಂದ್ರೆ ಇದು ಸೆಪರೇಟ್ ಐತಿ. ಆದ್ಮೇಲೆ ಸಮ್ ಕ್ಯಾಮೆಲ್ಸ್ ಆರ್ ನಾಟ್ ಬೋಟ್ಸ್ ಅನ್ನೋದು ದಿಸ್ ಈಸ್ ಆಲ್ಸೋ ಟ್ರೂ ಕನ್ಕ್ಲೂಷನ್. ಓಕೆ, ಇದು ಕೂಡ ಟ್ರೂ ಕನ್ಕ್ಲೂಷನ್ ಆಕೈತಿ. ಇಲ್ಲಿ ನೋಡ್ರಿ, ಎರಡೂ ಕನ್ಕ್ಲೂಷನ್ ಟ್ರೂ ಆದ್ಮೇಲೆ ನಮ್ಗೆ ಆಪ್ಷನ್ ಯಾವ್ದೈತಿ ಇಲ್ಲಿ, ಬೋತ್ 1 and 2 ಫಾಲೋಸ್. ಈ ಎರಡೂ ಕನ್ಕ್ಲೂಷನ್ಗಳು ಸರಿ ಆದ್ಮೇಲೆ ಈ 4ನೇ ಆಪ್ಷನ್ ಬೋತ್ 1 and 2 ಅಂದ್ರೆ 1ನೇ ಕನ್ಕ್ಲೂಷನ್ ಅಂಡ್ ಸೆಕೆಂಡ್ ಕನ್ಕ್ಲೂಷನ್ ಬೋತ್ ಆರ್ derived from the
ಸ್ಟೇಟ್ಮೆಂಟ್ಸ್, ಈ ಎರಡೂ ಸ್ಟೇಟ್ಮೆಂಟ್ಗಳಿಂದ ಎರಡೂ ಕನ್ಕ್ಲೂಷನ್ಗಳು ಬರ್ತಾವು. ಓಕೆ, ಅದರಿಂದ ಫೋರ್ತ್ ಆಪ್ಷನ್ ಈಸ್ ರೈಟ್.